ವಿವಾದಾತ್ಮಕ ಹಿಂದಿ ಚಿತ್ರ ದಿ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ಗೆ ನೀಡಲಾದ ಸೆನ್ಸಾರ್ ಸರ್ಟಿಫಿಕೇಟ್ ಕುರಿತಂತೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಸಿಬಿಎಫ್ಸಿಯನ್ನ ಕೇರಳ ಹೈಕೋರ್ಟ್ ಮಂಗಳವಾರ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಚಿತ್ರ ನಿಜವಾದ ಘಟನೆಗಳಿಂದ ಪ್ರೇರಿತ ಅಂತ ಹೇಳಿಕೊಳ್ಳುತ್ತಿರುವ ಹಿನ್ನೆಲೆ ತಪ್ಪು ನಿರೂಪಣೆ ಹಾಗೂ ಕೋಮು ಉದ್ವಿಗ್ನತೆಯನ್ನು ಪ್ರಚೋದನೆ ಮಾಡುವ ಸಾಧ್ಯತೆ ಕುರಿತು ಅರ್ಜಿದಾರರು ಎತ್ತಿರುವ ಕಳವಳಗಳು ಪ್ರಾಥಮಿಕವಾಗಿ ಸಮರ್ಥನೀಯವಾಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿ ಬೆಚ್ಚು ಕುರಿಯನ್ ಥಾಮಸ್ ಅವರು ಚಿತ್ರದ ಬಿಡುಗಡೆಯನ್ನು ತಡೆ ಹಿಡಿಯುವಂತೆ ಹಾಗೂ ಸೆನ್ಸಾರ್ ಸರ್ಟಿಫಿಕೇಟ್ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾದ 3 ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ್ರು. ಕೇರಳ ಜಾತ್ಯತೀತ ರಾಜ್ಯ, ಅದು ಸಂಪೂರ್ಣ ಸಾಮರಸ್ಯದಿಂದ ಬದುಕ್ತಾ ಇದೆ. ಆದರೆ ರಾಜ್ಯದಾದ್ಯಂತ ಏನಾದರೂ ನಡೀತಿದೆ ಅನ್ನುವಂತೆ ಚಿತ್ರಿಸಿದಾಗ ಅದು ಉದ್ವಿಗ್ನತೆಗೆ ಕಾರಣವಾಗಬಹುದು. ಆಗ ಸೆನ್ಸಾರ್ ಮಂಡಳಿಯ ಪಾತ್ರ ಮುಖ್ಯವಾಗುತ್ತೆ ಅಂತ ನ್ಯಾಯಮೂರ್ತಿ ಥಾಮಸ್ ಮೌಖಿಕವಾಗಿ ಹೇಳಿದ್ರು. ಚಿತ್ರದ ಶೀರ್ಷಿಕೆಯಲ್ಲಿ ಕೇರಳ ಎಂಬ ಹೆಸರಿನ ಬಳಕೆಯನ್ನು ಉಲ್ಲೇಖಿಸಿದ ಅವರು, ಕೇರಳ ಎಂಬ ಹೆಸರನ್ನ ಬಳಸಿರೋದ್ರಿಂದ ಕೇರಳದ ಜನರ ಗ್ರಹಿಕೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಕಲಾತ್ಮಕ ಸೃಷ್ಟಿಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಆದರೆ ನೀವು ಅದನ್ನು ನಿಜವಾದ ಘಟನೆಗಳಿಂದ ಪ್ರೇರಿತ ಅಂತ ಹೇಳ್ತಿದ್ರೆ ಅದು ಕೋಮು ಉದ್ವಿಗ್ನತೆಗೆ ಕಾರಣ ಆಗಬಹುದೇ ಅನ್ನೋದನ್ನು ಪರಿಗಣಿಸಬೇಕು ಅಂತ ಅವರು ಹೇಳಿದ್ರು. ಜನಾಂಗೀಯ, ಧಾರ್ಮಿಕ ಅಥವಾ ಇತರ ಗುಂಪುಗಳನ್ನು ಅವಹೇಳನ ಮಾಡುವ ದೃಶ್ಯಗಳು ಅಥವಾ ಪದಗಳನ್ನು ನಿಷೇಧಿಸುವ ಸಿಬಿಎಫ್ಸಿ ಮಾರ್ಗಸೂಚಿಗಳನ್ನು ಈ ಚಿತ್ರ ಪಾಲಿಸಿದೆಯಾ ಅನ್ನೋದನ್ನು ನ್ಯಾಯಾಲಯ ಪ್ರಶ್ನೆ ಮಾಡಿತು. ಸೃಜನಶೀಲತೆಯ ಸ್ವಾತಂತ್ರ್ಯವಿದೆ, ಆದರೆ ಸಿಬಿಎಫ್ಸಿಗೆ ಪಾಲಿಸಬೇಕಾದ ಷರತ್ತುಗಳೂ ಇವೆ. ನಿಜವಾದ ಘಟನೆ ಎಂದು ಹೇಳಿದಾಗ ಅದರ ಪರಿಣಾಮ ಗಂಭೀರವಾಗಬಹುದು ಅಂತ ನ್ಯಾಯಮೂರ್ತಿ ಅಭಿಪ್ರಾಯಪಟ್ಟರು. ಚಿತ್ರದ ನಿರ್ಮಾಪಕರ ಪರ ವಾದಿಸಿದ ಹಿರಿಯ ವಕೀಲ ಎಸ್ ಶ್ರೀಕುಮಾರ್, ನ್ಯಾಯಾಲಯ ತೀರ್ಪು ನೀಡುವವರೆಗೆ ಈಗಾಗಲೇ ಬಿಡುಗಡೆಯಾದ ಟೀಸರ್ಗಳನ್ನು ತೆಗೆದುಹಾಕೋಕೆ ಒಪ್ಪಿಕೊಂಡ್ರು. ಪ್ರಕರಣದ ಬಗ್ಗೆ ತೀರ್ಮಾನಿಸುವ ಮೊದಲು ಚಿತ್ರವನ್ನ ನ್ಯಾಯಾಲಯವೇ ವೀಕ್ಷಿಸಲು ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಬಹುದು ಅಂತ ನ್ಯಾಯಮೂರ್ತಿ ಸೂಚಿಸಿದ್ರು. ಕಣ್ಣೂರು ಮೂಲದ ಶ್ರೀದೇವ್ ನಂಬೂದಿರಿ ಸಲ್ಲಿಸಿದ ಅರ್ಜಿಯಲ್ಲಿ ಈ ಚಿತ್ರ ಕೇರಳವನ್ನ ಕಳಂಕಿತ ರೀತಿಯಲ್ಲಿ ಚಿತ್ರಿಸುತ್ತೆ ಅಂತ ಆರೋಪಿಸಲಾಗಿದೆ. ಇಂತಹ ಚಿತ್ರ ಬಿಡುಗಡೆಗೊಂಡ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗಬಹುದು ಹಾಗೂ ಕೋಮು ಮತ್ತು ಪ್ರಾದೇಶಿಕ ಅಸಂಗತತೆಯನ್ನ ಪ್ರಚೋದಿಸುವ ಸಾಧ್ಯತೆ ಇದೆ ಅಂತ ಅವರು ವಾದಿಸಿದ್ದಾರೆ. ದಿ ಕೇರಳ ಸ್ಟೋರಿ 2 ಹಿಂದಿನ ವಿವಾದಾತ್ಮಕ ಚಿತ್ರ ದಿ ಕೇರಳ ಸ್ಟೋರಿಯ ಮುಂದುವರಿದ ಭಾಗ. ಮೊದಲ ಚಿತ್ರದಲ್ಲಿ ಕೇರಳದ ಮಹಿಳೆಯರ ಗುಂಪು ಇಸ್ಲಾಮಿಕ್ ರಾಜ್ಯವಾದ ಐಸಿಸ್ಗೆ ಸೇರುವ ಪ್ರಕ್ರಿಯೆಯನ್ನು ಚಿತ್ರಿಸಲಾಗಿತ್ತು. ಈ ಟೀಸರ್ ಮತ್ತು ಟ್ರೇಲರ್ಗಳಲ್ಲಿ ಸಾರ್ವಜನಿಕರನ್ನ ಕೆರಳಿಸುವ ವಿಷಯಗಳು ಹಾಗೂ ಸಂಭಾಷಣೆಗಳಿವೆ. ವಿಶೇಷವಾಗಿ ಅಪ್ ಸಹೇಂಗೆ ನಹಿ ಲಡೇಂಗೆ ಎಂಬ ಸಂದೇಶ ಸಮುದಾಯದಲ್ಲಿ ಘರ್ಷಣೆಗೆ ಕರೆ ನೀಡುವಂತೆ ಕಾಣುತ್ತೆ ಅಂತ ನಂಬೂದಿರಿ ವಾದಿಸಿದ್ದಾರೆ. 1952ರ ಸಿನಿಮಾಟೋಗ್ರಾಫ್ ಕಾಯ್ದೆಯ ಸೆಕ್ಷನ್ 5B ಅಡಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ, ಸಭ್ಯತೆ ಮತ್ತು ನೈತಿಕತೆಯ ಮೇಲೆ ಚಿತ್ರದ ಪರಿಣಾಮವನ್ನ ಸಮರ್ಪಕವಾಗಿ ಪರಿಶೀಲಿಸುವಲ್ಲಿ ಸಿಬಿಎಫ್ಸಿ ವಿಫಲವಾಗಿದೆ ಅಂತ ಅರ್ಜಿದಾರರು ದೂರಿದ್ದಾರೆ. ಫ್ರೆಡ್ಡಿ ವಿ ಫ್ರಾನ್ಸಿಸ್ ಸಲ್ಲಿಸಿದ ಮತ್ತೊಂದು ಅರ್ಜಿಯಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡಲು ಅವಕಾಶ ನೀಡದೆ ನಿಷೇಧ ಮಾಡುವಂತೆ ಕೋರಲಾಗಿದೆ. ಶೀರ್ಷಿಕೆಯಲ್ಲಿ ಕೇರಳ ಪದದ ಬಳಕೆ ರಾಜ್ಯದ ಸಂಸ್ಕೃತಿ ಮತ್ತು ಗುರುತನ್ನ ತಪ್ಪಾಗಿ ಪ್ರತಿನಿಧಿಸುವ ಉದ್ದೇಶಿತ ಪ್ರಯತ್ನ ಅಂತ ಅವರು ಆರೋಪಿಸಿದ್ದಾರೆ. ಕಥೆಯಲ್ಲಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಪಾತ್ರಗಳಿದ್ದರೂ ಶೀರ್ಷಿಕೆಯಲ್ಲಿ ಕೇರಳವನ್ನ ಮಾತ್ರ ಉಲ್ಲೇಖಿಸೋದು ರಾಜ್ಯವನ್ನ ಭಯೋತ್ಪಾದನೆ ಮತ್ತು ಬಲವಂತದ ಮತಾಂತರಕ್ಕೆ ಸಂಬಂಧಿಸುವ ಪ್ರಯತ್ನ ಅಂತ ಅವರು ವಾದಿಸಿದ್ದಾರೆ. ಇದು ದ್ವೇಷವನ್ನ ಹರಡುವ ತಂತ್ರದ ಒಂದು ರೂಪ ಅಂತ ಅವರು ಆಕ್ಷೇಪಿಸಿದ್ದಾರೆ. ಚಿತ್ರ ನೈಜ ಘಟನೆಗಳಿಂದ ಪ್ರೇರಿತ ಎಂಬ ಹೇಳಿಕೆಗೆ ಯಾವುದೇ ಅಂಕಿಅಂಶ ಅಥವಾ ನ್ಯಾಯಾಂಗ ದೃಢೀಕರಣಗಳಿಲ್ಲ ಅನ್ನೋದನ್ನ ಅರ್ಜಿದಾರರು ಪ್ರಶ್ನಿಸಿದ್ದಾರೆ. ಭಾರತೀಯ ಸಂವಿಧಾನದ ವಿಧಿ 14 ಸಮಾನತೆ ಮತ್ತು ವಿಧಿ 21 ಜೀವಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯದ ಅಡಿಯಲ್ಲಿ ಕೇರಳಿಗರ ಘನತೆ ಮತ್ತು ಖ್ಯಾತಿಗೆ ಧಕ್ಕೆ ಆಗತ್ತೆ ಅಂತ ಅವರು ವಾದಿಸಿದ್ದಾರೆ. ಜೊತೆಗೆ ವಿಧಿ 19(1)(a) ಅಡಿಯಲ್ಲಿ ಇರುವ ವಾಕ್ ಸ್ವಾತಂತ್ರ್ಯಕ್ಕೂ ಸಮಂಜಸವಾದ ನಿರ್ಬಂಧಗಳು ಅನ್ವಯವಾಗಬೇಕು ಅಂತ ಹೇಳಿದ್ದಾರೆ. ಚಿತ್ರಕ್ಕೆ ನೀಡಲಾಗಿರುವ ಸರ್ಟಿಫಿಕೇಟ್ ರದ್ದುಗೊಳಿಸೋದರ ಜೊತೆಗೆ ಶೀರ್ಷಿಕೆಯ ಮರುಪರಿಶೀಲನೆ ಹಾಗೂ ಪ್ರಾದೇಶಿಕ ನಿಂದನೆ ತಡೆಯುವಂತೆ ಅಗತ್ಯ ಹಕ್ಕು ನಿರಾಕರಣೆಗಳನ್ನು ಸೇರಿಸಲು ನಿರ್ದೇಶನ ನೀಡಬೇಕು ಅಂತ ಅರ್ಜಿದಾರರು ಕೋರಿದ್ದಾರೆ. 3ನೇ ಅರ್ಜಿಯನ್ನ ವಕೀಲ ಅತುಲ್ ರಾಯ್ ಸಲ್ಲಿಸಿದ್ದು ಕೇರಳ ಪದದ ಬಳಕೆಯ ಬಗ್ಗೆ ಆಕ್ಷೇಪಿಸಿದ್ದಾರೆ. ಆದರೆ ಚಿತ್ರಕ್ಕೆ ಸಂಪೂರ್ಣ ನಿಷೇಧ ಹೇರಬೇಕು ಅಂತ ಅವರು ಕೋರಿಲ್ಲ. ನಂಬೂದಿರಿ ಪರ ವಕೀಲರಾದ ಮೈತ್ರೇಯಿ ಸಚ್ಚಿದಾನಂದ ಹೆಗಡೆ, ರಿಜ್ಲಾ ಕೆಎಂ, ದೀಪಿಕಾ ಕೆ, ಫ್ರಾನ್ಸಿಸ್ ಪರ ವಕೀಲರಾದ ಶ್ರೀರಾಗ್ ಶೈಲನ್, ಫರ್ಹಾ ಅಜೀಜ್, ದೇವಾನಂದ್ ಎಸ್ ವಾದ ಮಂಡಿಸಿದ್ರು. ಚಿತ್ರದ ನಿರ್ಮಾಪಕ ಸನ್ಶೈನ್ ಪಿಕ್ಚರ್ಸ್ ಪರ ಹಿರಿಯ ವಕೀಲ ಶ್ರೀಕುಮಾರ್ ಹಾಗೂ ಅಮಿತ್ ನಾಯಕ್, ಮಧು ಗಡೋಡಿಯಾ, ನಿತ್ಯೇಶ್, ಅನಿರುದ್ಧ್ ಮತ್ತು ಜಸ್ಮಿತ್ ಹಾಜರಿದ್ದರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.